ಕಾಂಗ್ರೆಸ್ನ ಹೈಕಮಾಂಡ್ ಅಂಗಳವನ್ನ ಕೂಡ ತಲುಪಿದೆ ಧರ್ಮಸ್ಥಳ ಕೇಸ್. ಸೋನಿಯಾ ಗಾಂಧಿಗೆ ಮಹಿಳಾ ಸಂಘಟನೆಗಳು ಪತ್ರವನ್ನ ಕೂಡ ಬರೆದಿದೆ. ಸೋನಿಯಾಗೆ ಮಹಿಳಾ ಸಂಘಟನೆ ಒಕ್ಕೂಟದಿಂದ ಪತ್ರವನ್ನ ಬರೆಯಲಾಗಿದೆ. ನೋಡಿ, ಹೈಕಮಾಂಡ್ ಅಂಗಳದವರೆಗೂ ಕೂಡ ಈ ಒಂದು ವಿಚಾರ ತಲುಪಿದೆ. ಸೋನಿಯಾ ಗಾಂಧಿಗೆ ಮಹಿಳಾ ಸಂಘಟನೆಗಳು ಪತ್ರವನ್ನ ಬರೆದಿದ್ದಾರೆ. ಸೋನಿಯಾಗೆ ಮಹಿಳಾ ಸಂಘಟನೆಗಳು ಪತ್ರವನ್ನ ಬರೆದಿದ್ದಾರೆ. ಇನ್ನು ಮಹಿಳಾ ಸಂಘಟನೆಯ ಒಕ್ಕೂಟದಿಂದ ಪತ್ರವನ್ನ ಬರೆಯಲಾಗಿದೆ. ಎಸ್ಐಟಿ ತನಿಖಾ ಬಗ್ಗೆಯೇ ಆತಂಕವನ್ನ ವ್ಯಕ್ತಪಡಿಸಿರುವಂಥದ್ದು ಈ ಒಂದು ಪತ್ರದ ಮುಖೇನವಾಗಿ. ಕೊಂದವರು ಯಾರು ಅನ್ನುವಂತಹ ಹೆಸರಿನಲ್ಲಿ ಈ ಒಂದು ಪತ್ರವನ್ನ ಬರೆಯಲಾಗಿದೆ ಸೋನಿಯಾ ಗಾಂಧಿ ಅವರಿಗೆ. ನೋಡಿ, ಈಗಾಗಲೇ ಹೈಕಮಾಂಡ್ನ ಅಂಗಳದವರೆಗೂ ಕೂಡ ಈಗಾಗಲೇ ಈ ಒಂದು ವಿಚಾರ ತಲುಪಿದೆ. ಡಿಸಿಎಂ ಡಿಕೆಶಿ ಹೇಳಿಕೆ ಬಗ್ಗೆಯೂ ಕೂಡ ಪತ್ರದಲ್ಲಿ ಉಲ್ಲೇಖವನ್ನ ಮಾಡಲಾಗಿದೆ. ದಾರಿ ತಪ್ಪಿಸುವಂತಹ ಹೇಳಿಕೆಯನ್ನ ಡಿಕೆ ನೀಡಿದ್ದಾರೆ ಅಂತ ಹೇಳಿ ದೂರನ್ನ ಕೊಡಲಾಗಿದೆ. ಕೊಂದವರು ಯಾರು ಅನ್ನುವಂತಹ ಹೆಸರಿನಲ್ಲಿ ಪತ್ರ. ಡಿಸಿಎಂ ಡಿಕೆಶಿ ಹೇಳಿಕೆ ಬಗ್ಗೆಯೂ ಕೂಡ ಪತ್ರದಲ್ಲಿ ಉಲ್ಲೇಖ. ದಾರಿ ತಪ್ಪಿಸುವಂತಹ ಹೇಳಿಕೆಯನ್ನ ಡಿಕೆಶಿ ಅವರು ನೀಡಿದ್ದಾರೆ ಅಂತ ಹೇಳಿ ದೂರನ್ನ ಕೊಡಲಾಗಿದೆ. ಕೇಸ್ನಲ್ಲಿ ಉರುಳಿಲ್ಲ ಅಂತ ಹೇಳಿ ಅವರು ದಾರಿ ತಪ್ಪಿಸಿದ್ದಾರೆ. ಡಿಕೆಶಿ ಅವರ ಹೇಳಿಕೆಯನ್ನೇ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಬೆಂಬಲ ಕೊಟ್ಟಿದ್ದಾರೆ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಬೆಂಬಲಿಸಿದ್ದಾರೆ. ಎಸ್ಐಟಿ ತನಿಖೆ ಬೆಳವಣಿಗೆಯ ಬಗ್ಗೆ ಆತಂಕವನ್ನ ವ್ಯಕ್ತಪಡಿಸಿ ಪತ್ರವನ್ನ ಬರೆಯಲಾಗಿದೆ ಸೋನಿಯಾ ಗಾಂಧಿ ಅವರಿಗೆ. ಕಾಂಗ್ರೆಸ್ನ ಹೈಕಮಾಂಡ್ ಅಂಗಳವನ್ನ ಕೂಡ ಈಗಾಗಲೇ ಈ ಒಂದು ಧರ್ಮಸ್ಥಳ ಕೇಸ್ ವಿಚಾರ ಏನಿದೆ ತಲುಪಿದೆ. ಸೋನಿಯಾ ಗಾಂಧಿಗೆ ಮಹಿಳಾ ಸಂಘಟನೆಗಳಿಂದಾಗಿ ಪತ್ರವನ್ನ ಬರೆಯಲಾಗಿದೆ. ಎಸ್ಐಟಿ ತನಿಖೆ ಬಗ್ಗೆ ನಮ್ಗೆ ಆತಂಕ ಆಗ್ತಾ ಇದೆ, ಬಗೆಹರಿಸಿ ಈ ಒಂದು ಆತಂಕವನ್ನ ಅಂತ ಹೇಳಿ ಪತ್ರವನ್ನ ಬರೆದಿದ್ದಾರೆ. ಕೊಂದವರು ಯಾರು ಅಂತ ಹೇಳಿ ಇದೆ. ಆ ಒಂದು ಹೆಸರಿನಲ್ಲಿ ಪತ್ರವನ್ನ ಬರೆಯಲಾಗಿರುವಂಥದ್ದು ಸೋನಿಯಾ ಗಾಂಧಿ ಅವರಿಗೆ. ಡಿಸಿಎಂ ಡಿಕೆಶಿ ಅವರ ಹೇಳಿಕೆ ವಿಚಾರವನ್ನು ಕೂಡ ಇಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ನೋಡಿ, ಉಲ್ಲೇಖ ಮಾಡಿದ್ದಾರೆ.